ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಿಮ್ಮ ಮನೆ ಮಗ ಚಾನಲ್ಗೆ ಎಲ್ಲರಿಗೂ ವೆಲ್ಕಮ್ ಅಂತ ಹೇಳ್ತಾ ನಾನು ನಿಮ್ಮ ಶಶಾಂಕ್ ಮಾತಾಡುತ್ತಾ ಇರೋದು. ಇವತ್ತಿನ ಟಾಪಿಕ್ ಅಂದರೆ ಎಲ್ಲರಿಗೂ ತುಂಬ ಕುತೂಹಲ, ಕ್ಯೂರಿಯಾಸಿಟಿ ಅನ್ನೋದು ಇರುತ್ತೆ. ಕುಂಭಮೇಳ ಅಂದರೆ ಏನು, ಕುಂಭಮೇಳ ಯಾವಾಗ ಯಾವಾಗ ಬರುತ್ತೆ, ಮತ್ತು ಎಷ್ಟು ವರ್ಷಕ್ಕೊಂದ್ಸಲಿ ಬರುತ್ತೆ, ಅದರ ಬಗ್ಗೆ ಹೆಂಗೆ ಬಂತು, ಹೆಂಗೆ ಪ್ರಾರಂಭ ಆಯಿತು, ಮತ್ತು ಅದರಲ್ಲಿ 6 ಸ್ನಾನಗಳು ಮಾಡಬೇಕು, ಯಾವಾಗ ಮಾಡಬೇಕು ಅಂತ ಅನ್ನೋದ್ರ ಬಿಟ್ಟು ಎಲ್ಲರಿಗೂ ಅದರ ಬಗ್ಗೆ ಹೆಂಗೆ ಕುಂಭಮೇಳ ಅಂದರೆ ಫಸ್ಟ್ ಆಫ್ ಆಲ್ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಬೇಕಾಗತ್ತೆ. ಎಲ್ಲರಿಗೂ ಅದೇ ಕ್ಯೂರಿಯಾಸಿಟಿ ಇರುತ್ತಲ್ಲ, ಆ ಒಂದು ಕಾರಣದಿಂದ ಈ ಒಂದು ಟಾಪಿಕ್ನ ನಾನು ತೊಗೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋಗೆ ಒಂದು 5 ನಿಮಿಷ ಕಾಲ ಎಲ್ಲಾನು ಟೆನ್ಷನ್ ಬಿಟ್ಬಿಟ್ಟು ನಾನು ಮೈನ್ ಪಾಯಿಂಟ್ಸ್ ಆದ್ರೂ ಹೇಳೋದು, ತುಂಬ ಲೆಂತಿ ತೊಗೊಂಡೋಗಲ್ಲ. ಆ ಒಂದು ಪಾಯಿಂಟ್ಸನ್ನು ಕೇಳಿಸ್ಕೊಂಡ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ, ಇಲ್ಲಾಂದರೆ ಸ್ಕಿಪ್ ಮಾಡಿ ಕೇಳಿಸ್ಕೊಂಡ್ರೆ ಅದು ಅರ್ಥ ಆಗಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಪಾಯಿಂಟ್ ಏನಂತಂದರೆ ಕುಂಭಮೇಳ. ಕುಂಭಮೇಳ ಅಂದರೆ ಏನು? ಕುಂಭ ಅಂತಂದರೆ ಮಡಿಕೆ ಅಂತ ಅರ್ಥ, ಮೇಳ ಅಂದರೆ ಒಗ್ಗೂಡುವುದು, ಅಂದರೆ ಜನರು ಸೇರುವುದು ಅಂತ ಅರ್ಥ ಈ ಕುಂಭಮೇಳ ಅಂತಂದರೆ. ಹಾಗೆ ಈ ಕುಂಭಮೇಳ ಯಾವಾಗ ಸ್ಟಾರ್ಟ್ ಆಯಿತು? ಕುಂಭಮೇಳ ಅನ್ನೋದು ಸ್ಟಾರ್ಟ್ ಆಗಿದ್ದು ಫಸ್ಟು 1881ರಲ್ಲಿ ಪ್ರಾರಂಭ ಆಯಿತು ಈ ಕುಂಭಮೇಳ ಬಂದ್ಬಿಟ್ಟು. ಆಮೇಲೆ ನೆಕ್ಸ್ಟ್ ಬಂದಿದ್ದೇನೇನೆ ಅದು ಮಹಾಕುಂಭಮೇಳ. ನೆಕ್ಸ್ಟ್ ಬಂದಿದೆ ಇವಾಗ ಈ ಒಂದು ನಡೀತಾ ಇದೆಯಲ್ಲ ಪ್ರೆಸೆಂಟಲ್ಲಿ 2025 ಮಹಾಕುಂಭಮೇಳ ಬಂದ್ಬಿಟ್ಟು. ಅದೇ ಥರ ನೆಕ್ಸ್ಟ್ ನಡೆಯೋದು ಯಾವಾಗ? ನೆಕ್ಸ್ಟ್ ನಾವು ಇರ್ತಿರೋ ಇಲ್ಲ, ಆದಾಗ ಸ್ಟಾರ್ಟ್ ಆದಾಗೂ ನಾವು ಇರಲಿಲ್ಲ, ನೆಕ್ಸ್ಟ್ ಆದಾಗೂ ಇರೋಲ್ಲ. ಇನ್ನು ಆ ಒಂದು ನೆಕ್ಸ್ಟ್ ಬರಬೇಕಂತಂದರೆ ಇನ್ನು 2 ತಲಾಂತರ ಬರಬೇಕು ಅಂದರೆ ನೆಕ್ಸ್ಟ್ 2169ನೇ ಇಸ್ವಿಯಲ್ಲಿ ನೆಕ್ಸ್ಟ್ ಮಹಾಕುಂಭಮೇಳ ಬರೋದು. ಮತ್ತು ಮಹಾಕುಂಭಮೇಳ ಎಷ್ಟು ವರ್ಷಕ್ಕೊಂದ್ಸಲಿ ಬರುತ್ತೆ? ಎಲ್ಲರಿಗೂ ಇರುತ್ತಲ್ಲ ಕ್ಯೂರಿಯಾಸಿಟಿ. ಮಹಾಕುಂಭಮೇಳ ಅಂದರೆ 144 ವರ್ಷಕ್ಕೊಮ್ಮೆ ಒಂದು ಸಲ ಬರುತ್ತೆ. ಮತ್ತು ಅದರಲ್ಲಿ 4 ಥರ ಕುಂಭಮೇಳ ಬರುತ್ತೆ. ಏನಂತಂದರೆ ಫಸ್ಟ್ ಬಂದ್ಬಿಟ್ಟು 3 ವರ್ಷಕ್ಕೊಂದ್ಸಲಿ ನಡೀತಕ್ಕಂಥ ಕುಂಭಮೇಳ ಬಂದ್ಬಿಟ್ಟು ಕುಂಭಮೇಳ ಅಂತ ಕರೀತಾರೆ. ನೆಕ್ಸ್ಟ್ 6 ವರ್ಷಕ್ಕೊಂದ್ಸಲಿ ಬರುತ್ತೆ, ಆ ಕುಂಭಮೇಳನ ಬಂದ್ಬಿಟ್ಟು ಅರ್ಧ ಕುಂಭಮೇಳ ಅಂತ ಕರೀತಾರೆ. ನೆಕ್ಸ್ಟ್ 12 ವರ್ಷಕ್ಕೆ ಬರುತ್ತೆ ಅದು ಕುಂಭಮೇಳ, ಅದು ಪೂರ್ಣ ಕುಂಭಮೇಳ ಅಂತ ಅಂದ್ಬಿಟ್ಟು. ಮತ್ತು ಈ ಒಂದು 144 ವರ್ಷಕ್ಕೊಮ್ಮೆ ಬರುತ್ತಲ್ಲ ಮಹಾಕುಂಭಮೇಳ, ಅದು ಬಂದ್ಬಿಟ್ಟು 144 ವರ್ಷಕ್ಕೊಮ್ಮೆ ಬರ್ತಕ್ಕಂಥದ್ದು, ಅದು ಮಹಾಕುಂಭಮೇಳ ಆಗುತ್ತೆ. ಇದಾಗಿತ್ತು. ನೆಕ್ಸ್ಟ್ ಅದೇ ಥರನೇ ಬಂದಾಗ ಈ ಒಂದು ಕುಂಭಮೇಳ ಹೆಂಗೆ ಬಂತು ಅಂತಂದರೆ, ಈ ಒಂದು ದೇವತೆಗಳು ಮತ್ತು ರಾಕ್ಷಸರು ಇಬ್ಬರು ಕೂಡಿ ಒಂದು ಮಂಥನ, ಅಂದರೆ ಒಂದು ಮಂಥನ, ವಿಷ್ಣು ಇರತಕ್ಕಂಥ ಸಮುದ್ರದಲ್ಲಿ ಒಂದು ಮಂಥನ ಮಾಡಕ್ಕೆ ಹೋಗಿರ್ತಾರೆ. ಆವಾಗ ಒಂದು ಕಡೆ ಬಂದ್ಬಿಟ್ಟು ದೇವತೆಗಳ ವರ್ಗದವರೇ ಇರ್ತಾರೆ, ಇನ್ನೊಂದು ಕಡೆ ಬಂದ್ಬಿಟ್ಟು ರಾಕ್ಷಸರ ವರ್ಗ ಇರ್ತಾರೆ. ಇದೇ ಥರ 2 ಕಡೆ ಇದ್ದಾಗ ಮಂಥನ ಮಾಡೋ ಟೈಮಲ್ಲಿ ಏನಾಗುತ್ತೆ ಅಂದರೆ, ಆ ಒಂದು ಟೈಮಲ್ಲಿ ಮೊದಲನೇದಾಗಿ ದೇವತೆಗಳು ಬರ್ತಾರೆ, ಅವರು ಐರಾ ದೇವತೆ ಮತ್ತು ಲಕ್ಷ್ಮೀ ದೇವತೆ ಮುಂತಾದ ದೇವತೆಗಳು ಬರ್ತಾರೆ. ಅದೇ ಥರನೇ ನೆಕ್ಸ್ಟು ಮಡಿಕೆಯಲ್ಲಿ ಅಮೃತಗೋಸ್ಕರ ಇವರು ಹೋಗಿರ್ತಾರೆ, ಯಾರು ದೇವತೆಗಳು ರಾಕ್ಷಸರವರೆಗೂ. ಆ ಅಮೃತಕ್ಕೋಸ್ಕರ ಮಾಡೋ ಟೈಮ್ ಫಸ್ಟ್ ದೇವತೆಗಳು ಬರ್ತಾರೆ. ಅದಾದ ನಂತರ ಬಂದ್ಬಿಟ್ಟು ಈ ಒಂದು ಅಮೃತದ ಮಡಿಕೆ ಸಮೇತವಾಗಿ ಬರುತ್ತೆ. ಇದಾಗಿತ್ತು. ಮತ್ತು ಅದೇ ಥರನೇ ಈ ಒಂದು ವಿಷ್ಣು ದೇವರು ಇರ್ತಾರಲ್ಲ, ವಿಷ್ಣು ದೇವರಿಗೆ ದೇವತೆಗಳು ಹೇಳ್ತಾರೆ, ನೆಕ್ಸ್ಟ್ ಈ ರಾಕ್ಷಸರು ಇರ್ತಾರಲ್ಲ, ಆ ಒಂದು ಅಮೃತವನ್ನು ರಾಕ್ಷಸರು ಕುಡಿದು ಬಿಟ್ರೆ ಅವ್ರಿಗೆ ಸಾವು ಅನ್ನೋದು ಇರೋದಿಲ್ಲ, ಅವ್ರದ್ದು ತುಂಬಾನೇ ಅಟ್ಟಹಾಸ ಆಗೋಗುತ್ತೆ ಅಂದ್ಬಿಟ್ಟು ಯಾರು ಈ ದೇವತೆಗಳೆಲ್ಲರೂ ವಿಷ್ಣು ಹತ್ರ ಹೇಳ್ತಾರೆ. ಆವಾಗ ವಿಷ್ಣು ದೇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಮೋಹಿನಿ ರೂಪವನ್ನ ಧರಿಸ್ತಾರೆ. ಮೋಹಿನಿ ರೂಪವನ್ನ ಧರಿಸಿ ಆವಾಗ ಏನ್ ಮಾಡ್ತಾರೆ ಅಂದ್ರೆ, ಈ ಒಂದು ದೇವತೆಗಳಿಗೆಲ್ಲರಿಗೂ ಸಾಲಲ್ಲಿ ಕೂರಿಸ್ತಾರೆ. ಆ ದೇವತೆ ಸಾಲಲ್ಲಿ ಕೂರಿಸ್ಬಿಟ್ಟು ಎಲ್ಲರಿಗೂ ಅಮೃತವನ್ನ ಹಂಚ್ಕೊಂಡು ಬರ್ತಾ ಇರ್ತಾರೆ, ಒಬ್ಬೊಬ್ಬರಿಗೆ. ಅದೇ ತರ ಹಂಚ್ಕೊಂಡು ಬರುವ ಸಮಯದಲ್ಲಿ ಈ ರಾಕ್ಷಸರು ಇರ್ತಾರಲ್ಲ, ಅದ್ರಲ್ಲಿ ಒಬ್ಬನಿಗೆ ಗೊತ್ತಾಗೋಗುತ್ತೆ, ಒಬ್ಬನ ಯೋಚನೆ ಮಾಡ್ತಾರೆ ರಾಕ್ಷಸರಲ್ಲಿ. ಒಬ್ಬರು ಯೋಚನೆ ಏನಂತಂದ್ರೆ, ಈ ಒಂದು ದೇವತೆಗಳು ಅವ್ರಿಗೆ ಮಾತ್ರ ಅಮೃತ ತಗೊಂತಾರ, ನೆಕ್ಸ್ಟ್ ನಮ್ಗೆ ಸಾವೇ ಖಚಿತ ಅಂತ ಅನ್ಬಿಟ್ಟು ಯೋಚನೆ ಮಾಡ್ತಾರೆ. ಯಾರು ರಾಕ್ಷಸಲ್ಲಿ ಒಬ್ರು, ಆ ರಾಕ್ಷಸರ ಗುಂಪಲ್ಲಿ ಒಬ್ರು. ಅವಾಗ ಏನ್ ಮಾಡ್ತಾನೆ ರಾಕ್ಷಸ ಬಂದ್ಬಿಟ್ಟು ಒಂದು ದೇವತೆಗಳ ರೂಪವನ್ನ, ಅಂದ್ರೆ ಆ ಒಂದು ವೇಷವನ್ನ ಧರಿಸ್ತಾನೆ. ಯಾರು ರಾಕ್ಷಸರಲ್ಲಿ ಒಬ್ರು ಆ ಒಂದು ವೇಷನ ಧರಿಸಿ ಈ ಸಾಲ ಕೂತಿರ್ತಕ್ಕಂಥ ದೇವತೆಗಳ ಸಾಲಲ್ಲಿ ಸೇರ್ತಾರೆ. ಯಾರು ರಾಕ್ಷಸ. ಅದೇ ಸಮಯದಲ್ಲಿ ಮಹಾವಿಷ್ಣು ಒಬ್ಬೊಬ್ಬರಿಗೆ ಹಂಚ್ಕೊಂಡ್ ಬರ್ತಾ ಇರ್ತಾನೆ ಅಮೃತವನ್ನ. ಆ ಅಮೃತವನ್ನ ಹಂಚ್ಕೊಂಡ್ ಬರುವ ಟೈಮಲ್ಲಿ ಆ ಸಾಲಲ್ಲಿ ಅವ್ರಿಗೂ ಅಮೃತ ಕೊಡ್ತಾನೆ. ಇನ್ನೇನು ಗಂಟ್ಲಿಗೆ ನುಂಗಬೇಕು ಯಾರು ಆ ರಾಕ್ಷಸ ವೇಷದಲ್ಲಿರ್ತಕ್ಕಂಥ, ದೇವತೆ ವೇಷದಲ್ಲಿರ್ತಕ್ಕಂಥ ರಾಕ್ಷಸ. ಆ ಸಮಯದಲ್ಲಿ ಏನ್ ಮಾಡ್ತಾರೆ, ಸೂರ್ಯ ಮತ್ತು ಚಂದ್ರ ಇಬ್ಬರು ಆ ಒಂದು ಸಮಯದಲ್ಲಿ ಗೊತ್ತಾಗೋಗುತ್ತೆ ಅವ್ರಿಬ್ಬರಿಗೂ. ಆವಾಗ ಮಹಾವಿಷ್ಣು ಹತ್ರ ಬಂದು ಹೇಳ್ತಾನೆ, ಈ ದೇವತೆಗಳ ರೂಪದಲ್ಲಿ ಇರ್ತಕ್ಕಂಥ ಒಬ್ರು ರಾಕ್ಷಸ ಬಂದು ಸೇರಿಬಿಟ್ಟಿದ್ದಾನೆ ಅಂತ ಅಂದ್ಬಿಟ್ಟು ಮಹಾವಿಷ್ಣು ಹತ್ರ ಹೇಳ್ತಾರೆ. ಆವಾಗ ತಕ್ಷಣವೇ ಮಹಾವಿಷ್ಣು ಕೋಪ ಬರುತ್ತದೆ. ಆ ಕೋಪ ಬಂದಿದ್ದಕ್ಕೆ ಏನ್ ಮಾಡ್ತಾನೆ ಅಂದ್ರೆ, ಮಹಾವಿಷ್ಣು ಆತನ ಕೈಯಲ್ಲಿರ್ತಕ್ಕಂಥ ಸುದರ್ಶನ ಚಕ್ರನ ಬೀಸ್ತಾನೆ.
ಆ ಒಂದು ಸುದರ್ಶನ ಚಕ್ರ ಬಂದ್ಬಿಟ್ಟು 2 ಭಾಗವಾಗಿ ವಿಭಜನೆ ಆಗೋಗುತ್ತೆ. ರಾಕ್ಷಸ ಅಂದ್ರೆ ರುಂಡ ಒಂದ್ ಕಡೆ, ಮುಂಡ ಒಂದ್ ಕಡೆ, 2 ಭಾಗವಾಗಿ ವಿಭಜನೆ ಆಗುತ್ತೆ. ಆ ಟೈಮಲ್ಲಿ ಬರ್ತಕ್ಕಂತ ಹೆಸರೇ ಅವನಿಗೆ, ರಾಕ್ಷಸನಿಗೆ ಒಂದು ರಾಹು ಅಂತ, ಇನ್ನೊಂದು ಕೇತು ಅಂತ ಹೆಸರು ಬರುತ್ತೆ. ಇದಾಗಿತ್ತು ಆ ರಾಹು ಕೇತು. ನೆಕ್ಸ್ಟ್ ಈ ಮಹಾವಿಷ್ಣು ಏನ್ ಮಾಡ್ತಾರೆ ಅಂದ್ರೆ, ಆಗ ಆ ಸಮಯದಲ್ಲಿ ಮಹಾವಿಷ್ಣು ಯೋಚನೆ ಮಾಡ್ತಾನೆ, ಈ ಒಂದು ಅಮೃತ ಇದೆ, ಇದಕ್ಕೋಸ್ಕರ ಬಂದೇ ಬರ್ತಾರೆ ಅಂದ್ಬಿಟ್ಟು ಅವಾಗ ರಾಜ ಮಗನ, ಇಂದ್ರನ ರಾಜ ಇದಾರಲ್ಲ ಅವ್ರ ಮಗನಾದ ಜಯಂತನ ಕರೀತಾನೆ. ಆ ಜಯಂತನ ಕರೆದು ಬಿಟ್ಟು ಮಹಾವಿಷ್ಣು ಹೇಳ್ತಾನೆ, ಈ ಅಮೃತವನ್ನ ನೀನು ಹೇಗಾದರೂ ಕಾಪಾಡಬೇಕು ಅಂತ ಅಂದ್ಬಿಟ್ಟು ಮಹಾವಿಷ್ಣು ಹೇಳ್ತಾನೆ. ಮತ್ತೆ ಅದೇ ಆಗ್ತಿದ್ದಂಗೆ ಇನ್ನ ಒಂದು ಹೇಳ್ತಾರೆ, ಏನಂತಂದ್ರೆ ಮಹಾವಿಷ್ಣು, ನಿನ್ನ ಒಬ್ಬನ ಕೈಯಲ್ಲಿ ಈ ಒಂದನ್ನ ಕಾಪಾಡೋದಕ್ಕೆ ಸಾಧ್ಯ ಆಗಲ್ಲ, ಅಸಾಧ್ಯನೇ. ಆದ್ರಿಂದ ನಿನಗೋಸ್ಕರವಾಗಿ 4 ಜನನ ನಾನು ನಿನಗೆ ಕಳಿಸ್ಕೊಡ್ತೀನಿ, ನೇಮಕ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಅದ್ರಲ್ಲಿ ಯಾರ್ಯಾರಂದ್ರೆ 4 ಜನ. ಮೊದಲನೇದಾಗಿ ಬಂದ್ಬಿಟ್ಟು ಸೂರ್ಯನ ಕಳಿಸ್ತಾನೆ, ಮತ್ತೆ ಚಂದ್ರನ ಕಳಿಸ್ತಾನೆ, ಮತ್ತೆ ಬಂದ್ಬಿಟ್ಟು ಶನಿಶ್ಚರ ದೇವರನ್ನ ಕಳಿಸ್ತಾನೆ, ಮತ್ತೆ ಬಂದ್ಬಿಟ್ಟು ಗುರುಗ್ರಹನ ಕಳಿಸ್ತಾನೆ. ಈ 4 ಜನನ ಏನಕ್ಕೋಸ್ಕರ ಅಂದ್ರೆ, ಯಾರೋ ಇವಾಗ ಶನಿಶ್ಚರ ಬಂದಾಗ ಏನೇ ಒಂದಲ್ಲಿ ಅಡ್ಡಂಕ ಬಂದ್ರೆ 2 ಕಡೆ ಮಧ್ಯವರ್ತಿಕೆ ಅಂದ್ರೆ ಮಧ್ಯದಲ್ಲಿ ಒಂದು ನಿಂತು ಇಬ್ಬರಿಗೂ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಅಂದ್ಬಿಟ್ಟು. ಆಮೇಲೆ ಸೂರ್ಯಗೂ ಹೇಳ್ತಾನೆ, ನಿನ್ನ ಕೆಲಸ ಏನಂತಂದ್ರೆ ಆ ಒಂದು ಅಮೃತವನ್ನ ಕಾಪಾಡ್ಬೇಕು. ನಿನ್ನ ಒಂದು ಏನಿರುತ್ತೆ ಸೂರ್ಯನ ಒಂದು ಪವರ್ ಜಾಸ್ತಿ ಇರುತ್ತಲ್ಲ, ಆ ಒಂದು ಕಿರಣಗಳಿಂದ ರಕ್ಷಣೆ ಮಾಡ್ಬೇಕು ಅಂತ ಅಂದ್ಬಿಟ್ಟು. ಹಂಗೆ ಬೃಹಸ್ಪತಿಗೂ ಹಂಗೆ, ಅಂದ್ರೆ ಬೃಹಸ್ಪತಿ ಅಂದ್ರೆ ಗುರು ನೆನೆ, ಇನ್ನೊಂದು ಹೆಸರು ಬೃಹಸ್ಪತಿ ಅಂತ ಕರೀತಾರೆ. ಅದೇ ತರನೇ ಒಬ್ಬೊಬ್ರಿಗೊಂದೊಂದು ಹೇಳ್ತಾರೆ. ಹಂಗೇನೆ ಇದಾಗಿತ್ತು 4 ಜನಗೆ. ಮತ್ತೆ ಆ 4 ಜನ ಮತ್ತೆ ರಾಜವಾದ ಮಗನಾದ ಜಯಂತನು ಈ 5 ಜನ ಸೇರ್ಕೊಂಡು ಮತ್ತೆ ಹೋಗ್ತಾ ಇರ್ತಾರೆ. ಇನ್ನೇನು ಅಮೃತನ ತಗೊಂಡು ಆ ಸಮಯದಲ್ಲಿ ವಿಶ್ರಾಂತಿ ತಗೊಳೋದಕ್ಕೋಸ್ಕರ ಏನ್ ಮಾಡ್ತಾರೆ ಅಂದ್ರೆ, ಈ ಒಂದು 4 ಜಾಗದಲ್ಲಿ ವಿಶ್ರಾಂತಿಯನ್ನು ತಗೊಂತಾರೆ ಇಷ್ಟು ಜನನು. ಆ 4 ವಿಶ್ರಾಂತಿ ತಗೊಳೋ ಸ್ಥಳ ಯಾವ್ದಂದ್ರೆ, ಮೊದಲನೇ ಸ್ಥಳ ಬಂದ್ಬಿಟ್ಟು ಪ್ರಯಾಗ್ರಾಜ್, ಮತ್ತೆ 2ನೇ ಸ್ಥಳ ಬಂದ್ಬಿಟ್ಟು ನಾಸಿಕ್, ಮತ್ತೆ 3ನೇ ಸ್ಥಳ ಬಂದ್ಬಿಟ್ಟು ಹರಿದ್ವಾರ, ನೆಕ್ಸ್ಟ್ ಬಂದ್ಬಿಟ್ಟು ಉಜ್ಜಯಿನಿ. ಇಷ್ಟು ಸ್ಥಳಗಳಲ್ಲಿ ಒಂದು ಏನೋ ಅವ್ರು ಅಲ್ಲಿ ಬಂದ್ಬಿಟ್ಟು ನೆರಳಿನ ವಿಶ್ರಾಂತಿ ತಗೊಂಡಿರ್ತಾರಲ್ಲ, ಆದ್ರಿಂದ ಆ ಒಂದು ಸ್ಥಳದಲ್ಲಿ ಮಾತ್ರನೇ ಈ ಕುಂಭಮೇಳ ಅಂತಕ್ಕಂಥದ್ದು ನಡೆಯುತ್ತೆ ಅಂತ ಅನ್ಬಿಟ್ಟು ಆಗಿನ ಪುರಾಣದವ್ರು ಹೇಳ್ತಾ ಇದ್ರು ಅಂತ. ಹಾಗೆ ಇನ್ನೊಂದು ಏನಾಗುತ್ತಂದ್ರೆ, ಈ ಒಂದು ಅಮೃತವನ್ನು ತಗೊಂಡು ಇರ್ತಕ್ಕಂಥ ಟೈಮಲ್ಲಿ ಈ 4 ಸ್ಥಳ ಅಲ್ಲದಿರನೇನೆ ಮತ್ತೆ ಏನಾಗುತ್ತೆ ಅಂದ್ರೆ, ಚಂದ್ರನ ಕೈಯಿಂದ 4 ಹನಿಗಳ ಅಮೃತ ಬಂದ್ಬಿಟ್ಟು 4 ನದಿಗಳ ಹತ್ರ ಬೀಳುತ್ತೆ. ಆ ನದಿ ಬೀಳೋದ್ರಿಂದ ಅದಕ್ಕೇನೆ ಅಷ್ಟೊಂದು, ಯಾಕೆ ಹೇಳಿ, ಆ ಒಂದು ಸಾಧುಗಳೆಲ್ಲ ಬರ್ತಾರೆ ಈ ಒಂದು ಕುಂಭಮೇಳ ಟೈಮಲ್ಲಿ ಬಂದು ಮುಳುಗಿ ಸ್ನಾನ ಮಾಡಿ ಯಾಕೆ ಹೋಗ್ತಾರೆ ಅಂದ್ರೆ, ಅವ್ರ ಪಾಪ ಕರ್ಮಗಳೆಲ್ಲ ಕಳೆದುಕೊಬಹುದು ಆ ಅಮೃತ ಬಿದ್ದಿರ್ತಕ್ಕಂತಹ ಸ್ಥಳದಲ್ಲಿ ಅಂತ ಅನ್ಬಿಟ್ಟು. ಆ ಒಂದೊಂದು ಸ್ಥಳ ಯಾವ್ದಂದ್ರೆ ಗಂಗೆ ಮತ್ತೆ ಯಮುನೆ. ಯಾವ್ಯಾವ ನದಿ ಅಂದ್ರೆ ಗಂಗೆ ಬಂದ್ಬಿಟ್ಟು ಮೊದಲನೇದಾಗಿ, 2ನೇದು ಬಂದ್ಬಿಟ್ಟು ಯಮುನಾ, ಮತ್ತೆ 3ನೇದು ಬಂದ್ಬಿಟ್ಟು ಗೋದಾವರಿ, ನೆಕ್ಸ್ಟ್ 4ನೇದು ಬಂದ್ಬಿಟ್ಟು ಸರಸ್ವತಿ. 4 ನದಿಗಳಲ್ಲಿ ಬೀಳ್ತಕ್ಕಂಥ ಒಂದೊಂದು ದೊಡ್ಡಾಗಿರ್ತಕ್ಕಂಥ ಅಮೃತ ಬೀಳುತ್ತೆ. ಇದೇ ತರನೇನೆ ಈ ಒಂದು ವಿಶೇಷವಾಗಿರ್ತಕ್ಕಂಥದ್ರಿಂದ ಅಲ್ಲಿ ಕುಂಭಮೇಳ ನಡೀತಕ್ಕಂಥದ್ದು ಅಂತ ಆಗಿರ್ತದೆ. ಮತ್ತೆ ಈ ಎಲ್ಲಾನು ಇದೇ ತರಾನೇ ಹೇಳ್ತಾ ಇರ್ಬೋದು. ಏನ್ ಪುರಾಣದಾಗ ಮಾಡ್ತಾರೆ ಇವಾಗೆಲ್ಲಾನು ಯಾರು ಪುರಾಣ ಆದಷ್ಟು ಜಾಸ್ತಿ ನಂಬಲ್ಲ. ಬಟ್ ಸೈಂಟಿಫಿಕ್ ಆಗಿ ಪ್ರೂವ್ ಮಾಡಿ ಅಂತಂದ್ರೆ, ಸೈಂಟಿಫಿಕ್ ಆಗಿ ಹೇಳೋದಂದ್ರೆ, ಇವಾಗ ಮಹಾಕುಂಭಮೇಳ ಎಷ್ಟು ವರ್ಷಕ್ಕೊಂದ್ಸಲಿ ನಡೆಯುತ್ತೆ? ಮಹಾಕುಂಭಮೇಳ ಅಂತಂದಾಗ 3 ವರ್ಷಕ್ಕೊಮ್ಮೆ ನಡೆಯುದು ಬಂದ್ಬಿಟ್ಟು ಕುಂಭಮೇಳ. ನೆಕ್ಸ್ಟ್ 6 ವರ್ಷಕ್ಕೊಂದ್ಸಲಿ ನಡೀತದೆ ಕುಂಭಮೇಳ, ಅದು ಬಂದ್ಬಿಟ್ಟು ಅರ್ಧ ಕುಂಭಮೇಳ ಅಂತಾರೆ. ನೆಕ್ಸ್ಟ್ 12 ವರ್ಷಕ್ಕೆ ಬಂದಾಗ ಅದು ಕುಂಭಮೇಳ ಬಂದ್ಬಿಟ್ಟು ಪೂರ್ಣ ಕುಂಭಮೇಳ ಅಂತಂತಾರೆ. ಹಾಗೆ ಏನೇನೆ ಅಂದ್ರೆ 12 × 12 = 144 ವರ್ಷಕ್ಕೊಮ್ಮೆ ಬರ್ತಕ್ಕಂಥ ಕುಂಭಮೇಳ ಅಂತಂದ್ರೆ ಅದನ್ನೇ ಮಹಾ ಕುಂಭಮೇಳ ಅಂತಂದ್ರೆ. ಅಂದ್ರೆ ಇವಾಗ 2025 ನಡೀತಾ ಇದಲ್ಲ, ಅದನ್ನೇ ಮಹಾ ಕುಂಭಮೇಳ ಅಂತಾರೆ. ಅದೇ ತರನೇನೆ ಈ ಕುಂಭಮೇಳ ಬರ್ಬೇಕಂದ್ರೆ, ಈ ಒಂದು ಮಹಾಕುಂಭಮೇಳ ಬರ್ಬೇಕಂದ್ರೆ ಅದಕ್ಕೊಂದು ಸೈಂಟಿಫಿಕ್ ಆಗಿ ಇದೆ. ಏನಂದ್ರೆ, ಈ ಒಂದು 4 ಗ್ರಹಗಳಿರುತ್ತಲ್ಲ, ಅಂದ್ರೆ ನೆಕ್ಸ್ಟ್ ಇವಾಗ ಈ ಒಂದು ಜನವರಿಯಲ್ಲಿ 29ನೇ ತಾರೀಕು ಅಮಾವಾಸ್ಯೆ ಬರ್ತದಲ್ಲ, ಅದಕ್ಕೆ ಈ ಒಂದು 2025 ಮಹಾಕುಂಭಮೇಳ ಆಗಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು. ಈ ಒಂದು 4 ಗ್ರಹಗಳೇನಾಗುತ್ತೆ, ಒಂದೇ ಸಾಲಿನಲ್ಲಿ ಸರಣಿಯಾಗಿ ಒಂದೇ ಸಾಲು ರೇಖಲ್ಲಿ ನಿಂತಿರ್ತಕ್ಕಂಥ ಸಮಯ. ಅಂದ್ರೆ ಇದು ಯಾವಾಗಂದ್ರೆ 144 ವರ್ಷಕ್ಕೊಮ್ಮೆ ಮಾತ್ರ ಆ ತರ ಬರುತ್ತೆ. ಯಾರು ಗುರುಗ್ರಹ, ಮತ್ತೆ ಬಂದ್ಬಿಟ್ಟು ಶನಿಶ್ಚರ, ಮತ್ತೆ ಬಂದ್ಬಿಟ್ಟು ಯಾರು ಚಂದ್ರ, ಇದೇ ತರ ಇನ್ನೊಂದು ನೆಕ್ಸ್ಟ್ ಸೂರ್ಯ ಗ್ರಹ. ಇಷ್ಟು 4 ಗ್ರಹಗಳು ಒಂದೇ ಸರಣಿಯಾಗಿ ಲೈನಾಗಿ ನಿಂತಿರ್ತದೆ. ಆ ಕಾರಣದಿಂದಾನೇ ಆ ಒಂದು ಸಮಯದಲ್ಲಿ, ಯಾಕಂದ್ರೆ ಒಂದು ದಿವಸ ಲೇಟ್ ಆಗೋರು, ಒಂದು ದಿವಸ ಹೆಚ್ಚು ಕಮ್ಮಿ ಆದ್ರೂ ಅದು ಇದಾಗಲ್ಲ. ಆ ಒಂದು ಸಮಯಕ್ಕೆ ಅಂದ್ರೆ ಈ ಒಂದು ಅಮಾವಾಸ್ಯೆ ಬರುತ್ತಲ್ಲ, ಆ ಸಮಯದಲ್ಲಿ ಗೊತ್ತಾಗುತ್ತೆ. ಬೇಕಂದ್ರೆ ಅದಕ್ಕೋಸ್ಕರನೇ ಅದು ವಿಶೇಷವಾಗಿ ಇರ್ತಕ್ಕಂಥ ಸಮಯ ಅಂತ ಅನ್ಬಿಟ್ಟು ಮಹಾಕುಂಭ ಮೇಳ ಅಂತ ಅನ್ಬಿಟ್ಟು ಅದಕ್ಕೆ ಹೆಸರಿಡಕ್ಕಾಗುತ್ತೆ. ಅದನ್ನೇ 144 ವರ್ಷಕ್ಕೊಮ್ಮೆ ಬರ್ತಕ್ಕಂಥ ಮಹಾಕುಂಭ ಮೇಳ ಇದಾಗಿತ್ತು. ಅದೇ ತರ ಇದರಲ್ಲಿ ಬಂದ್ಬಿಟ್ಟು ಈ ಒಂದು 6 ಸ್ನಾನ ಮಾಡ್ಬೇಕಾಗುತ್ತೆ. 6 ಸ್ನಾನ ಯಾವಾಗ ಯಾವಾಗ
ಮೊದಲನೇದಾಗಿ ಯಾವ್ಯಾವ ಸ್ಥಾನ ಯಾವ್ಯಾವ ದಿನ ಮಾಡಬೇಕು ಈ 2025 ಅಂದ್ರೆ ಮೊದಲನೇದಾಗಿ ಜನವರಿ 13ನೇ ತಾರೀಕು ಬಂದ್ಬಿಟ್ಟು ಪೂರ್ಣಿಮಾ ಸ್ಥಾನ ಅಂತ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ 2ನೇ ಸ್ಥಾನ ಬಂದ್ಬಿಟ್ಟು ಯಾವತ್ತು ಮಾಡ್ಬೇಕಂದ್ರೆ ಸಂಕ್ರಾಂತಿ ಇತ್ತಲ್ಲ ಫೆಬ್ರವರಿ ಅಂದ್ರೆ 3ನೇ ತಾರೀಕು ಬಂದ್ಬಿಟ್ಟು ಬಸಂತ ಸ್ಥಾನ ಅಂತ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ 5ನೇ ಸ್ಥಾನ ಬಂದ್ಬಿಟ್ಟು ಯಾವಾಗ ಅಂತಂದ್ರೆ 12ನೇ ತಾರೀಕು ಅಂದ್ರೆ ಮಾಘ ಸ್ನಾನ ಅಂತ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ 6ನೇದಾಗಿ ಯಾವತ್ತು ಮಾಡ್ಬೇಕಂದ್ರೆ 26ನೇ ತಾರೀಕು ಶಿವರಾತ್ರಿ ದಿವಸ ಅದನ್ನು ಬಂದ್ಬಿಟ್ಟು ಶಿವರಾತ್ರಿಯ ಸ್ಥಾನ ಅಂತ ಅಂದ್ಬಿಟ್ಟು ಈ 6 ಸ್ಥಾನಗಳು ಮಾಡ್ಬೇಕಾಗುತ್ತೆ ಈ ಒಂದು ಕುಂಭಮೇಳ ಅಂತ ಬಂದಾಗ. ಪರ್ಟಿಕ್ಯುಲರ್ ಆಗಿ ಇದು ಪ್ರಾರಂಭ ಆಗಿ ಮತ್ತೆ ಅಂತ್ಯದವರೆಗೂ ಅಂದ್ರೆ ಪ್ರಾರಂಭ ಯಾವಾಗ ಆಗಿತ್ತು ಜನವರಿ 13ರಿಂದ, ನೆಕ್ಸ್ಟ್ ಅಂತ್ಯ ಆಗೋದು ಫೆಬ್ರವರಿ 26ನೇ ತಾರೀಕು ಒಳಗಡೆ ಇದು ಅಂತ್ಯ ಆಗುತ್ತೆ ಇದಾಗಿತ್ತು. ನೆಕ್ಸ್ಟ್ ಯಾಕೆ ಈ ಸಾಧುಗಳೆಲ್ಲ ಹೋಗಿ ಅಲ್ಲೇ ಮುಳುಗಿ ಸ್ನಾನ ಮಾಡ್ತಾರೆ, ಮತ್ತೆ ಆ ಗಂಗೆಯಿಂದ ಏನೇನ್ ಪ್ರಯೋಜನ ಅಂತಂದ್ರೆ ಗಂಗೆ ಬಂದ್ಬಿಟ್ಟು ಶುದ್ಧೀಕರಣ ಮಾಡ್ತಾಳೆ. ನೆಕ್ಸ್ಟ್ ಯಮುನೆ ಬಂದ್ಬಿಟ್ಟು ಸಿದ್ಧಿಯನ್ನ ಕೊಡ್ತಾಳೆ. ನೆಕ್ಸ್ಟ್ ಬಂದ್ಬಿಟ್ಟು ಸರಸ್ವತಿ ನದಿ ಬಂದ್ಬಿಟ್ಟು ಬುದ್ಧಿಯನ್ನ ಪ್ರಸಿದ್ಧಿ ಮಾಡ್ತಕ್ಕಂಥವ್ಳು. ಆದ ಕಾರಣದಿಂದ ಆ ಒಂದು ಮೂರನ್ನು ಒಂದೇ ಕಡೆ ಸೇರ್ತಕ್ಕಂಥದ್ದು ತ್ರಿವೇಣಿ ಸಂಗಮ ಅಂತ ಕರೀತಾರೆ. ಆ ಒಂದು ಕಾರಣದಿಂದ ಈ ಒಂದು ಸಾಧುಗಳೆಲ್ಲಾನು ಹೋಗ್ಬಿಟ್ಟು ಆಗುವವರೆಲ್ಲ ಅಲ್ಲಿ ಆ ಮುಳುಗಿ ಸ್ನಾನ ಮಾಡಿ ಬರ್ತಕ್ಕಂಥದ್ದನ್ನ ತುಂಬಾ ವಿಶೇಷವಾಗಿ ಆಗಿರ್ತಕ್ಕಂಥದ್ದು. ಯಾರ ನಿಮ್ಗೂ ಅನುಕೂಲ ಆದ್ರೆ ಈ ವಿಡಿಯೋನ ನೋಡಿ ಹೋಗಬೇಕು ಅನ್ಸಂತಂದ್ರೆ ನೀವು ಹೋಗ್ಬಾರ್ದು. ಯಾಕಂದ್ರೆ ನಮ್ಮ ಲೈಫಲ್ಲಿ ಬರ್ತಕ್ಕಂಥದ್ದು ಇನ್ನ ಯಾವಾಗ ನಾವು ಇರ್ತಿರೋ ಇಲ್ಲೋ ಗೊತ್ತಿಲ್ಲ, ನೆಕ್ಸ್ಟ್ ಹಿಂದೆ ಬಂದಾಗೂ ಇರ್ಲಿಲ್ಲ, ನೆಕ್ಸ್ಟ್ ಮುಂದೆ ಬರೋದು ಗೊತ್ತಿಲ್ಲ. ಆದ್ರಿಂದ ಎಲ್ಲರಿಗೂ ಹೋಗಿ ಬನ್ನಿ ಅಂತ ಹೇಳ್ತಾ, ನೆಕ್ಸ್ಟ್ ಇದು ಎಲ್ಲಿಂದ ಪ್ರಾರಂಭ ಆಯ್ತು, ಯಾರಿಂದ ಪ್ರಾರಂಭ ಆಯ್ತಂದ್ರೆ ಶಂಕರಾಚಾರ್ಯರು ಇದ್ರಲ್ಲ ಆ ಒಂದು ಸಮಯದಲ್ಲಿ ಧರ್ಮ ಪ್ರಚಾರಕ್ಕೆ ಅಂತ ಹೋಗೋ ಸಮಯದಲ್ಲಿ ಶಂಕರಾಚಾರ್ಯರು ಪ್ರಾರಂಭ ಆಗುತ್ತೆ. ಇದಾಗಿತ್ತು ಒಂದು ಪುರಾಣದಿಂದ ಬಂದಿರತಕ್ಕಂಥದ್ದು, ಆವಾಗ ಪ್ರಾರಂಭ ಆಗಿತ್ತು ಅಂತ. ಹಾಗೆ ಅದೇ ತರನೇ ಆ ಒಂದು ಸ್ಥಳಕ್ಕೆ ಹೋಗ್ಬೇಕಂದ್ರೆ ಇಲ್ಲಿಂದ 2000 ಕಿಲೋಮೀಟರ್ ಬೇಕಾಗುತ್ತೆ. 2000 ಕಿಲೋಮೀಟರ್ ಅಂದ್ರೆ ಫ್ಲೈಟ್ ಅಲ್ಲಿ ಹೋಗ್ಬೇಕಂದ್ರೆ ಒಂದು ಅಂದಾಜು ಪ್ರಕಾರ 3 ಅವರ್ಸ್ ಜರ್ನಿ ಬೇಕು. ನೆಕ್ಸ್ಟ್ ಟ್ರೈನಲ್ಲಿ ಹೋಗ್ಬೇಕಂದ್ರೆ ಹೆಚ್ಚು ಕಮ್ಮಿ 36 ಗಂಟೆಗಳಿಂದ 40 ಗಂಟೆ ಬೇಕು. ಪರ್ಟಿಕ್ಯುಲರ್ ರೈಲ್ ಅದು ಟ್ರೈನಲ್ಲಿ ಹೋಗ್ಬೇಕಂತಂದ್ರೆ, ನೆಕ್ಸ್ಟ್ ಬಸ್ ಅಥವಾ ಕಾರಲ್ಲಿ ಹೋಗ್ಬೇಕಂದ್ರೆ 2 ರಿಂದ 3 ದಿನ ಬೇಕಾಗುತ್ತೆ. ಇದಾಗುತ್ತೆ ಜರ್ನಿ. ಈ ಒಂದು ವಿಡಿಯೋ ನಿಮ್ಗೆ ಏನಾನ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಈ ತರ ಸಪೋರ್ಟ್ ಮಾಡಿ. ಒಂದು ನಿಮ್ಗೆ ಏನ್ ಅನಿಸಿಕೆ ಆಗುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ತರನ ಹೆಚ್ಚಿನ ಕಂಟೆಂಟ್ ಗಳಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾನೆ. ಟಾಟಾ, ಸಿ ಯು, ಬಾಯ್.